ನೀನು ಗೇರ್ ರಾಡ್ ಇಕ್ಕೊಂಡು ನಿಂತ್ಕೊಂಡ್ಗೆ ನಾನು ಬ್ಯಾಕಲ್ಲಿ ಇಕ್ಕೊಂಡು ಓಡಾಡ್ತಿದ್ದೀನಿ. ನಿಮ್ಗೆ ಯಾವನೋ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದು ಬೇವರ್ಸಿ. ನಾನು ಕರೆಕ್ಟಾಗಿ ಬರ್ತಿರ್ಲಿಲ್ವಾ, ನೀವೇ ತಾನೇ ಬಂದು ಕೂತಿದ್ದು. ನಿಮ್ಗೆ ನಡ್ಕೊಂಡು ಹೋಗೋಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಕೊಡಬಾರ್ದು. ನೋಡು ನಾಯಿ, ಈ ರೋಡಲ್ಲಿ ಇದೊಂದು ಲೈನು. ಆ ಲೈನ್ ಇಲ್ಲ, ಅಯ್ಯ ಕುಂಬಳಕಾಯಿ ಬೀಜ, ಇಲ್ಲಿ ಲೈನ್ ಐತೆ ಅಂತ ಅನ್ಕೋ. ಆ ಕಡೆಯಿಂದ ಗಾಡಿಗಳು ಬರ್ತಾ ಇರ್ತವೆ, ಈ ಕಡೆಯಿಂದ ಗಾಡಿಗಳು ಹೋಗ್ತಾ ಇರ್ತವೆ. ನಿನ್ ಲೈನ್ ಬಿಟ್ಟು ನಮ್ ಲೈನ್ಗೆ ಅಳ್ಳಾಡ್ಸ್ಕೊಂಬರಕ್ಕೆ ನೀನೇನ್ ಡ್ಯಾಡ್ ಲಿಟಲ್ ಪ್ರಿನ್ಸಸ್? ನಾನು ಇಂಡಿಕೇಟರ್ ಹಾಕೊಂಡ್ ಬಂದಿದ್ದೆ, ನೀನ್ ಹೆಂಗ್ ನೋಡ್ಕೊಂಡು ಹೋಗ್ಬೇಕು ತಾನೆ. ನಿಮ್ ತಾಯಣ್ಣ ಹೇಗೆ ಕೇಳೋ, ನಿನ್ನ ಆಧಾರ್ ಕಾರ್ಡ್ ಅಲ್ಲಿ ಮೇಲ್ ಅಂತ ಆಯ್ತಾ ಇನ್ನೇನಂತ ಆಯ್ತಾ? ಆಧಾರ್ ಕಾರ್ಡ್ ಯಾವನಾರು ಮೇಲಿಕ್ ತಾನ, ಇಲ್ಲೇ ಬ್ಯಾಗಲ್ಲಿ ತಗೊಂಡ್ಸ ಕೊಡ್ತೀನಿ. ನಮ್ ಲೈಫ್ ಅರ್ಧ 16 ಆಗೈತೆ, ಅದ್ರಲ್ಲಿ ನಿಂದು ದುಡ್ಡು ಐತೆ ಅಂತ ದುಡ್ಡು ಕೊಟ್ಟು ಗಾಡಿ ತಗೊಂಡು ಗಾಡಿ ಓಡ್ಸಕ್ ಬರ್ತೇವೆ ರೋಡ್. ಸರ್ ಪ್ಲೀಸ್ ಬಿಟ್ಬಿಡಿ ಸರ್, ಅದೇನೋ ಸೈಟ್ ತಗೊಂಡೋಗಿ ಏನೋ ಒಂದ್ ಸ್ವಲ್ಪ ಇಶ್ಯೂ ಆಯ್ತು, ಅದೇ ತಲೆನೋವಲ್ಲ ಹಂಗೆ ಹೊಟ್ಟದೆ ಸರ್, ಪ್ಲೀಸ್ ಬಿಟ್ಬಿಡಿ ಸರ್. ಸೈಟಾ? ಹೂ ಸರ್, ಸ್ವಲ್ಪ ಸೇವಿಂಗ್ಸ್ ಇತ್ತು, ಅದಕ್ಕೆ ಸ್ವಲ್ಪ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ದುಬೈಲಿ ಯಾಕೆ ಇನ್ವೆಸ್ಟ್ ಮಾಡಬಾರ್ದು? ದುಬೈಯ? ನಮ್ಮೂರಲ್ಲಿ ಬಿಟ್ಟು ಯಾರು ದುಬೈಲಿ ಮಾಡ್ತಾರ? ಹೋಗಿ ಸರ್, ಏನ್ ಮಾಡ್ತಾರೆ ಸರ್ ದುಬೈಯಲ್ಲಿ? ಟ್ಯಾಕ್ಸ್ ಫ್ರೀ, ಹೈ ರಿಟರ್ನ್ಸ್, ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್, ಇನ್ವೆಸ್ಟರ್ ಫ್ರೆಂಡ್ಲಿ ರೂಲ್ಸ್. ಸರ್ ಇವೆಲ್ಲ ಎಲ್ಲಿ ತಿಳ್ಕೊಂಡ್ರಿ? ಸೋವಿನ್ ರಿಯಲ್ಟಿ ಅನ್ನೋ ರಿಯಲ್ ಎಸ್ಟೇಟ್ ಕಂಪ್ನಿಲಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋ ರಕ್ಷಾ ಅನ್ನೋ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರಿಂದ ಗೊತ್ತಾಯ್ತು. ಸರ್ ನೀವು ಹೇಳೋದೆಲ್ಲ ಕೇಳ್ತೀರಿ, ನಂಗೂ ಸ್ವಲ್ಪ ಡೌಟ್ ಐತೆ, ಅವ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಹೆಂಗ್ ಮಾಡೋದು? ಡಿಸ್ಪ್ಲೇ ಅಕೌಂಟ್ ಹಾಕಿದ್ದೀನಿ, ಫಾಲೋ ಮಾಡು, DM ಮಾಡು, ಮಾತಾಡು, ಇನ್ವೆಸ್ಟ್ ಮಾಡು. ಲೈ ಆ ಬ್ಯಾಗ್ನಾಗ ನೇತಾಗಂಗ್ ಗೊತ್ತಿದ್ದು ತಗೊಂಡೋಗಿ ನೀನ್ ಸ್ಕೂಟಿ ಡಿಕ್ಕಿಗೆ ಹಾಕೋಗೋ. ಸರ್ ನಂದೇನ್ ಕಾರ ಡಿಕ್ಕಿ ಇರೋಕ್ಕೆ, ಸ್ಕೂಟಿಲೆಲ್ಲ ಡಿಕ್ಕಿ ಇರ್ತಿತ್ತ? ಸರ್ ಅದ್ ನನ್ನ ಸೀಟಲ್ಲಿ ಹಾಕಿ ತಾಕ್ತಿದ್ದೀರಾ? ಅದು ನನ್ನ ಸೀಟ್ ಕಿತ್ತಾಕ್ಬಿಡ್ರಿ, ಈಗ ಹಾಕ್ಸ್ಕೊಡಿ. ನೀನ್ ಆಧಾರ್ ಕಾರ್ಡ್ ಕೊಡೋನ್ಸಲಿ ನೋಡ್ಬೇಕು.